ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ತಂದೆಯಿಂದಲೇ ಹೆತ್ತ ಮಗಳ ಬರ್ಬರ ಹತ್ಯೆ ಆರೋಪ ಪ್ರಕರಣ. ಅಂತರ್ಜಾತೀಯ ವಿವಾಹವಾಗಿದ್ಲು ಅನ್ನೋ ಕಾರಣಕ್ಕೆ ಗರ್ಭಿಣಿ ಅನ್ನೋದನ್ನು ಪರಿಗಣಿಸದೆ ಹತ್ಯೆ ಮಾಡಲಾಗಿದೆ ಅನ್ನೋ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 34 ಜನರ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಮೃತ ಮಾನ್ಯ ಪತಿ ವಿವೇಕಾನಂದ ಅವರಿಂದ ದೂರು ನೀಡಲಾಗಿದೆ. ಇನಾಂ ವೀರಾಪುರದಲ್ಲಿ ನಡೆದ ಮರ್ಯಾದಾ ಹತ್ಯೆ ಪ್ರಕರಣ. ಮಾನ್ಯ ಪೋಷಕರು ಸೇರಿದಂತೆ 34 ಜನರ ವಿರುದ್ಧ ದೂರು ದಾಖಲಿಸಲಾಗಿದೆ. 14 ಜನರ ಹೆಸರನ್ನ ವಿವೇಕಾನಂದ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇವರ ಜೊತೆಯಲ್ಲಿ 20 ಮಂದಿ ಅಪರಿಚಿತರು ಇದ್ದಾರೆ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಈಗಾಗಲೇ ಮಾನ್ಯ ತಂದೆ ಸೇರಿ 3 ಬಂಧನ ಆಗಿದ್ದು, ಉಳಿದ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ಪ್ರಾರಂಭಿಸಿದ್ದಾರೆ. ಹುಬ್ಬಳ್ಳಿ ಮರ್ಯಾದೆ ಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಜಾತಿ ಮದವೇರಿದ ಪ್ರಕಾಶ್ ಪಾಟೀಲ್ ಮಾಡಿದ್ದೇನು ಗೊತ್ತಾ? ಸಾಲು ಸಾಲು ಹೆಣ ಉರುಳಿಸಲು ಸಿದ್ಧವಾಗಿದ್ದ ಸ್ಕೆಚ್. ರಕ್ತ ದೋಕುಳಿ ಏರಿಸಲು ಮಾನ್ಯ ತಂದೆ ಮಾಡಿದ್ರು ಮಸಲತ್ತು. ಸ್ವಲ್ಪ ಯಾಮಾರಿದ್ರು ಇಡೀ ಕುಟುಂಬವೇ ಸರ್ವನಾಶವಾಗಿ ಹೋಗ್ತಾ ಇತ್ತು. ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಮಾನ್ಯ ತಂದೆ ಮಸಲತ್ತು ಮಾಡಿದ್ರು. ಇಡೀ ಮಾನವ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಇದು. ಹುಬ್ಬಳ್ಳಿಯಲ್ಲಿ ಮರ್ಯಾದಾ ಹತ್ಯೆ ನಡೆದಿರುವಂತದ್ದು. ಹುಡುಗಿಯ ತಂದೆ ಜಾತಿಯ ಮದವೇರಿಸಿಕೊಂಡು ಪ್ರಕಾಶ್ ಪಾಟೀಲ್ ಏನ್ ಮಾಡಿದ್ರು ಗೊತ್ತಾ? ಇಡೀ ಕುಟುಂಬವನ್ನ, ಆ ಹುಡುಗನ ಕುಟುಂಬವನ್ನ ಸರ್ವನಾಶ ಮಾಡೋದಕ್ಕೆ ಈ ಮಾನ್ಯ ಪಾಟೀಲ್ ತಂದೆ ಪ್ರಕಾಶ್ ಪಾಟೀಲ್ ಹೊರಟಿದ್ರು. ಕೇವಲ ಜಾತಿ ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಮಾನ್ಯ ಅನ್ನುವಂತ ಅಮಾಯಕ ಹುಡುಗಿ ಪ್ರಾಣ ತೆತ್ತಿದ್ದು ಮಾತ್ರ ದುರ್ದೈವ. ಪ್ರೀತಿಸಿದ ಹುಡುಗನ ಜೊತೆ ಬದುಕಿ ಬಾಳ್ಬೇಕಾಗಿದ್ದಂತ ಯುವತಿ ಮಾನ್ಯ ಇವತ್ತು ತಮ್ಮ ಕುಟುಂಬಸ್ಥರಿಂದನೇ, ತನ್ನ ತಂದೆಯಿಂದನೇ ಬರ್ಬರವಾಗಿ ಹತ್ಯೆ ಆಗಿದ್ದಾಳೆ. ಇನ್ನ ಈ ಬಗ್ಗೆ ಮಾತನಾಡಲಿಕ್ಕೆ ಯುವಕ ವಿವೇಕಾನಂದ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ವಿವೇಕಾನಂದ್ ಅವರೇ, ಎಷ್ಟು ವರ್ಷ ಆಗಿತ್ತು ತಾವು ಪ್ರೀತಿ ಮಾಡಿ? ಮದುವೆ ಯಾವಾಗ ಆಗಿದ್ರಿ ಸರ್? ಮದುವೆ 1 ವರ್ಷನೂ ಆಗಿದ್ದಿಲ್ಲ ಸರ್ ನಮ್ದು ಇನ್ನು. ಆಗ್ಲೇ ಈ ತರ ಮಾಡಿಬಿಟ್ರಿ ಸರ್. ಎಲ್ಲ ಸಮಾಧಾನಲೇ ಹೊಂಟಾರ ಅನ್ನೋರ್ಗತಿನೇ ಉಳಿದ್ ಬಿಟ್ಟಿದ್ರಿ ಸರ್. ನಾನ್ ಮೊನ್ನೆ ಚೆಕಪ್ ಮಾಡಕಂತ ಕರ್ಕೊಂಡ್ ಬಂದು ಈ ತರ ಮಾಡಿದ್ರಿ ಸರ್ ನನ್ಗೊಮ್ಮೆ. ನಿನ್ನೆ ನಮ್ಮ ಅಪ್ಪಾಜಿ ಗಾಡಿ ಹಾಯಿಸಿ ನಮ್ನ ಅಲ್ಲಿ ಹೋಗಂಗ ಮಾಡಿ ಮನಿ ಕಡೆ ಬಂದಾರ ಸರ್ ಇವ್ರು. ಅದು ಅಷ್ಟಿದ್ರೆ ಹೇಳ್ಬೇಕು ಸರ್. ನಮ್ ಕಡೆಯಿಂದ ಆಗಿದ್ ನಾವ್ ಮಾಡ್ತಿದ್ವಿ ಸರ್. ಅಷ್ಟಿದ್ರೆ ಹೇಳ್ಬೇಕಾಗಿತ್ತು ಸರ್. ಅವ್ರು ತಿರುಗಿಸಿ ನಾವ್ ಅಪ್ಪಾಜಿಯರನ್ನ ಹೊಡ್ಯಾಕ್ ನೋಡ್ಯಾರ ಸರ್ ಇವ್ರು. ನಾವ್ ಅಪ್ಪಾಜಿಯರ್ ಓಡ್ಯಾರ ಸರ್. ನಾವ್ ಅಪ್ಪಾಜಿಯರ್ ಕಾಲು ಇದಾಗೈತಿ ಸರ್, ಬಾಳ್ ನೋವಾಗೈತಿ, ತೆಲಿಗೆ ಹೊಡೆದ್ ಬಿದ್ದ ಸರ್. ನಮ್ಮ ಅಮ್ಮ್ಯಾರನ್ನ ಇಲ್ಲೇ ಓಣಿ ಒಳಗ ಹೊಡೆದಾರ ಸರ್. ಕಾನೂನು ಅವ್ರಿನ ಗಲ್ ಶಿಕ್ಷೆ ಮಾಡ್ಬೇಕು ಸರ್. ಇದನ್ನಷ್ಟೇ ಕೇಳ್ಕೊಂತೀನಿ ಸರ್ ನಾನು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ಕಡೆಗೂ ಅಫಿಷಿಯಲ್ ಆಗಿ ದೂರು ದಾಖಲಾಗಿದೆ. ಸಾಕಷ್ಟು ಮಂದಿಯ ಹೆಸರನ್ನ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಪರಿಚಿತರು ಕೂಡ ಇದ್ದಾರೆ ಅನ್ನೋದು ವಿವೇಕಾನಂದ ಅವರ ದೂರು. ಯಾರ ಮೇಲೆ ಅನುಮಾನ ಇದೆ? ಸದ್ಯಕ್ಕೆ ಅರೆಸ್ಟ್ ಎಷ್ಟು ಜನರದ್ದಾಗಿದೆ? ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಎಸ್ ಸ್ಮಿತಾ, ಖಂಡಿತವಾಗಿಯೂ ಇಡೀ ಮನುಕುಲವೇ ತಲೆ ತಗ್ಗಿಸುವಂತ, ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಒಂದು ಕ್ರೌರ್ಯಕ್ಕೆ ಮೆರೆದಿರ್ತಕ್ಕಂಥ ಒಂದು ಈ ಮರ್ಯಾದೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಿನ್ನೆ ಮಾನ್ಯಳ ಒಂದು ಅಂತ್ಯಕ್ರಿಯೆ ಕೂಡ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಾನ್ಯಳ ಪತಿ ಏನಿದ್ದಾನೆ ಈ ವಿವೇಕಾನಂದ 34 ಜನರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 34 ಜನರ ಮೇಲೆ ಒಂದು ದೂರನ್ನ ನೀಡಿರ್ತಕ್ಕಂಥದ್ದು. ಒಂದ್ ಕಡೆ ಈ 14 ಜನರ ಹೆಸರನ್ನ ನಮೂದಿಸಿ ಕೊಲೆ ಪ್ರಕರಣವನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಇನ್ನ ಉಳಿದಂತ 20 ಜನರು ಅಪರಿಚಿತರು ಇದ್ದಾರೆ. ಈ ಕೃತ್ಯಕ್ಕೆ ಏನು ಪರೋಕ್ಷವಾಗಿ ಸಹಾಯ ಮಾಡಿರ್ತಕ್ಕಂಥ 20 ಜನರು ಅಪರಿಚಿತರು ಇದ್ದಾರೆ ಅಂತಕ್ಕಂಥ ಒಂದು ನಮೂದನ್ನ ಮಾಡಿರ್ತಕ್ಕಂಥದ್ದು. ನಮೂದನ್ನ ಮಾಡುವ ಮೂಲಕ ದೂರನ್ನ ನೀಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಕೃತ್ಯ ಎಸಗಿದಂತ 3 ಜನ, ಪ್ರಕಾಶ್ ಗೌಡ, ಈರನಗೌಡ ಮತ್ತೆ ಅರುಣ್ ಗೌಡ ಏನಿದ್ದಾರೆ, ಈ 3 ಜನರನ್ನ ಈಗಾಗಲೇ ಬಂಧನ ಮಾಡಿರ್ತಕ್ಕಂಥ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು. ಇನ್ನುಳಿದಂತ ಈಗ ವಿವೇಕಾನಂದ ಏನು 34 ಜನರ ಮೇಲೆ ಏನು ದೂರನ್ನ ನೀಡಿದ್ದಾನೆ, ಇನ್ನುಳಿದಂತ ಈ ಆರೋಪಿಗಳ ಪತ್ತೆಗಾಗಿ ಈಗಾಗಲೇ
ಏನು ಶೋಧ ಕಾರ್ಯವನ್ನ ಪೊಲೀಸರು ನಡೆಸಿರ್ತಕ್ಕಂಥದ್ದು. ಒಂದ್ ಕಡೆ ಈ ಕೃತ್ಯಕ್ಕೆ ಸಂಬಂಧಿಸಿದಂತೆ ಪರೋಕ್ಷವಾಗಿ ಏನು ಅಪರಿಚಿತರು ಇದ್ದಾರೆ ಅಂತಕ್ಕಂಥ ಒಂದು ಹೆಸರುಗಳನ್ನ ನಮೂದು ಮಾಡಿದ್ದನ್ನ ವಿವೇಕಾನಂದ ಈ ಜಾಡನ್ನು ಹಿಡಿದು ಯಾರೆಲ್ಲ ಈ ಒಂದು ಹತ್ಯೆಗೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ಅವರಿಗೆ ಸಹಾಯವನ್ನ ಮಾಡಿದ್ರು, ಯಾವ ರೀತಿ ಈ ಒಂದು ಕೃತ್ಯದಲ್ಲಿ ಆಗಿರುವಂತವರ ಒಂದು ವಿರುದ್ಧ ಪ್ರಕರಣ ಕೂಡ ಈಗಾಗಲೇ ದಾಖಲು ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಉಳಿದಂತ ಆರೋಪಿಗಳ ಪತ್ತೆಗಾಗಿ ಈಗ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಏನು ಪತ್ತೆ ಕಾರ್ಯವನ್ನ ನಡೆಸಿರ್ತಕ್ಕಂಥದ್ದು. ಸ್ಮಿತಾ, ಪ್ರಕಾಶ್, ಮಾಹಿತಿಗಾಗಿ ನಮ್ ಕಡೆಯಿಂದ ಆಗಿದ್ ನಾವ್ ಮಾಡ್ತಿದ್ದೀವಿ ಸರ್. ಅಷ್ಟಿದ್ರೆ ಹೇಳ್ಬೇಕಾಗಿತ್ತು ಸರ್. ಅವರು ತಿರುಗಿಸಿ ನಾವ್ ಅಪ್ಪಾಜಿಯರನ್ನ ಹೊಡ್ಯಾಕ್ ನೋಡ್ಯಾರ ಸರ್. ನಾವ್ ಅಪ್ಪಾಜಿಯರ್ ಓಡ್ಯಾರ ಸರ್. ನಾವ್ ಅಪ್ಪಾಜಿಯರ್ ಕಾಲ್ ಇದಾಗೈತಿ ಸರ್, ಬಾಳ್ ನೋವಾಗೈತಿ, ತೆಲಿಗೆ ಹೊಡೆದ್ ಬಿದ್ದ ಸರ್. ನಮ್ಮ ಅಮ್ಮ್ಯಾರನ್ನ ಇಲ್ಲೇ ಓಣಿ ಒಳಗ ಹೊಡೆದಾರ ಸರ್. ಕಾನೂನು ಅವ್ರಿನ ಗಲ್ ಶಿಕ್ಷೆ ಮಾಡ್ಬೇಕು ಸರ್. ಇದನ್ನಷ್ಟೇ ಕೇಳ್ಕೊಂತೇನೆ ಸರ್ ನಾನು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ಕಡೆಗೂ ಅಫಿಷಿಯಲ್ ಆಗಿ ದೂರು ದಾಖಲಾಗಿದೆ, ಸಾಕಷ್ಟು ಮಂದಿಯ ಹೆಸರನ್ನ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ, ಅಪರಿಚಿತರು ಕೂಡ ಇದ್ದಾರೆ ಅನ್ನೋದು ವಿವೇಕಾನಂದ ಅವರ ದೂರು. ಯಾರ ಮೇಲೆ ಅನುಮಾನ ಇದೆ, ಸದ್ಯಕ್ಕೆ ಅರೆಸ್ಟ್ ಎಷ್ಟು ಜನರದ್ದಾಗಿದೆ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಎಸ್ ಸ್ಮಿತಾ, ಖಂಡಿತವಾಗಿಯೂ ಇಡೀ ಮನುಕುಲವೇ ತಲೆ ತಗ್ಗಿಸುವಂತ, ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಒಂದು ಕ್ರೌರ್ಯಕ್ಕೆ ಮೆರೆದಿರ್ತಕ್ಕಂಥ ಒಂದು ಈ ಮರ್ಯಾದೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಿನ್ನೆ ಮಾನ್ಯಳ ಒಂದು ಅಂತ್ಯಕ್ರಿಯೆ ಕೂಡ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಾನ್ಯಳ ಪತಿ ಏನಿದ್ದಾನೆ ಈ ವಿವೇಕಾನಂದ 34 ಜನರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 34 ಜನರ ಮೇಲೆ ಒಂದು ದೂರನ್ನ ನೀಡಿರ್ತಕ್ಕಂಥದ್ದು. ಒಂದ್ ಕಡೆ ಈ 14 ಜನರ ಹೆಸರನ್ನ ನಮೂದಿಸಿ ಕೊಲೆ ಪ್ರಕರಣವನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಇನ್ನ ಉಳಿದಂತ 20 ಜನರು ಅಪರಿಚಿತರು ಇದ್ದಾರೆ. ಈ ಕೃತ್ಯಕ್ಕೆ ಏನು ಪರೋಕ್ಷವಾಗಿ ಸಹಾಯ ಮಾಡಿರ್ತಕ್ಕಂಥ 20 ಜನರು ಅಪರಿಚಿತರು ಇದ್ದಾರೆ ಅಂತಕ್ಕಂಥ ಒಂದು ನಮೂದನ್ನ ಮಾಡಿರ್ತಕ್ಕಂಥದ್ದು. ನಮೂದನ್ನ ಮಾಡುವ ಮೂಲಕ ದೂರನ್ನ ನೀಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಕೃತ್ಯ ಎಸಗಿದಂತ 3 ಜನ, ಪ್ರಕಾಶ್ ಗೌಡ, ಈರನಗೌಡ ಮತ್ತೆ ಅರುಣ್ ಗೌಡ ಏನಿದ್ದಾರೆ, ಈ 3 ಜನರನ್ನ ಈಗಾಗಲೇ ಬಂಧನ ಮಾಡಿರ್ತಕ್ಕಂಥ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು. ಇನ್ನುಳಿದಂತ ಈಗ ವಿವೇಕಾನಂದ ಏನು 34 ಜನರ ಮೇಲೆ ಏನು ದೂರನ್ನ ನೀಡಿದ್ದಾನೆ, ಇನ್ನುಳಿದಂತ ಈ ಆರೋಪಿಗಳ ಪತ್ತೆಗಾಗಿ ಈಗಾಗಲೇ ಏನು ಶೋಧ ಕಾರ್ಯವನ್ನ ಪೊಲೀಸರು ನಡೆಸಿರ್ತಕ್ಕಂಥದ್ದು. ಒಂದ್ ಕಡೆ ಈ ಕೃತ್ಯಕ್ಕೆ ಸಂಬಂಧಿಸಿದಂತೆ ಪರೋಕ್ಷವಾಗಿ ಏನು ಅಪರಿಚಿತರು ಇದ್ದಾರೆ ಅಂತಕ್ಕಂಥ ಒಂದು ಹೆಸರುಗಳನ್ನ ನಮೂದು ಮಾಡಿದ್ದನ್ನ ವಿವೇಕಾನಂದ ಈ ಜಾಡನ್ನು ಹಿಡಿದು ಯಾರೆಲ್ಲ ಈ ಒಂದು ಹತ್ಯೆಗೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ಅವರಿಗೆ ಸಹಾಯವನ್ನ ಮಾಡಿದ್ರು, ಯಾವ ರೀತಿ ಈ ಒಂದು ಕೃತ್ಯದಲ್ಲಿ ಆಗಿರುವಂತವರ ಒಂದು ವಿರುದ್ಧ ಪ್ರಕರಣ ಕೂಡ ಈಗಾಗಲೇ ದಾಖಲು ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಉಳಿದಂತ ಆರೋಪಿಗಳ ಪತ್ತೆಗಾಗಿ ಈಗ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಏನು ಪತ್ತೆ ಕಾರ್ಯವನ್ನ ನಡೆಸಿರ್ತಕ್ಕಂಥದ್ದು. ಸ್ಮಿತಾ, ಪ್ರಕಾಶ್, ಮಾಹಿತಿಗಾಗಿ